ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ. ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಹೆಲ್ತಿ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ದಿನಕ್ಕೊಂದು ಕಪ್ಪು ತಿಂದ್ರೆ ಸಾಕು, ವಾರದಲ್ಲಿ 4-5 ಕೆಜಿ ಕಡಿಮೆ ಆಗೋದಂತೂ ಗ್ಯಾರಂಟಿ. ತೂಕನ ಕಡಿಮೆ ಮಾಡ್ಕೋಬೇಕು, ಶುಗರ್ನ ಕಂಟ್ರೋಲ್ ಇಟ್ಕೋಬೇಕು, ಮತ್ತೆ ಮೂಳೆಗಳು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಈ ಒಂದು ರೆಸಿಪಿ ಬೆಸ್ಟ್ ಅಂತ ಹೇಳ್ತೀನಿ. ಕೇವಲ 5-10 ನಿಮಿಷ ಸಾಕು ಟೈಮ್ ಈ ರೆಸಿಪಿ ಮಾಡೋಕ್ಕೆ. ಅಂಡ್ ನಿಮ್ಮೆಲ್ಲರ ಹತ್ರ ಒಂದು ರಿಕ್ವೆಸ್ಟ್, ನನ್ನ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಯಾವಾಗ ವಿಡಿಯೋಸ್ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ಒಂದು ಕಡಾಯಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಇಷ್ಟ ಇಲ್ಲ ಅಂದ್ರೆ ತುಪ್ಪ ಕೂಡ ಹಾಕೋಬಹುದು. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಲ್ಲಿರುವಂತ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ನಂತರ ಒಂದು ಮೀಡಿಯಂ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ನಂತರ ಒಂದು ಮೀಡಿಯಂ ಸೈಜ್ ಆಗಿರುವಂತ ಕ್ಯಾರೆಟ್ ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ. ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಆದ್ರೆ ಸಾಕು. ನಾನು ಇಲ್ಲಿ ಕ್ಯಾರೆಟ್ ನ ಮಾತ್ರ ಯೂಸ್ ಮಾಡಿದ್ದೀನಿ. ಒಂದು ವೇಳೆ ನಿಮ್ಮ ಹತ್ರ ಫ್ರೆಶ್ ಆಗಿರುವಂತ ಬಟಾಣಿ, ಬೀನ್ಸ್ ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ನಂತರ ಮೀಡಿಯಂ ಸೈಜ್ ಆಗಿರುವಂತ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ನಲ್ಲೇ ಹೇಳಿದೆ, ಈ ರೆಸಿಪಿ ಮಾಡ್ಲಿಕ್ಕೆ 5-10 ನಿಮಿಷ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತ ಕರಿಬೇವು ಹಾಕ್ತಾ ಇದ್ದೀನಿ. ಕರಿಬೇವು ಹಾಕಿದ್ಮೇಲೆ ಇನ್ನೊಂದ್ಸರಿ ಕಲಸ್ಕೊಂಡು ಟೊಮೊಟೊ ಕಂಪ್ಲೀಟ್ ಆಗಿ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ನೋಡಿದ್ರ ಟೊಮೊಟೊ ಮೆತ್ತಗಾಗಿದೆ. ಇಷ್ಟು ಮೆತ್ತಗಾದ್ರೆ ಸಾಕು. ಈರುಳ್ಳಿ, ಟೊಮೊಟೊ, ಕ್ಯಾರೆಟ್ ಎಲ್ಲ ಒಂದೇ ಸಾರಿ ಹಾಕಿ ಫ್ರೈ ಮಾಡೋಕ್ಕಿಂತ ಈ ರೀತಿ ಬೇರೆ ಬೇರೆ ಆಗಿ ಫ್ರೈ ಮಾಡ್ಕೊಳ್ಳಿ, ರುಚಿ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 2 ಕಪ್ಪಿನಷ್ಟು ನೀರು ಹಾಕ್ತಾ ಇದ್ದೀನಿ. ಸರಿ ಸುಮಾರಾಗಿ ಒಂದು 400-500 ml ನೀರು ಬೇಕಾಗುತ್ತೆ. ಈ ರೀತಿ ನೀರು ಹಾಕಿದ್ಮೇಲೆ ಇನ್ನೊಂದ್ಸರಿ ಕಲಸ್ಕೊತಾ ಇದ್ದೀನಿ. ಕಪ್ಪಿನ ಸೈಜು ಕಡಿಮೆ ಜಾಸ್ತಿ ಮಾಡ್ಕೋಬಹುದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದೀವಿ. ಎಷ್ಟು ಬೇಕೋ ಅಷ್ಟನ್ನೇ ಹಾಕೊಳ್ಳಿ ಉಪ್ಪು. ನಂತರ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸನ್ನ ಈ ರೀತಿ ಜಜ್ಬಿಟ್ಟು ಹಾಕೊಂತಾ ಇದ್ದೀನಿ. ಒಂದ್ ವೇಳೆ ನಿಮ್ಮ ಹತ್ರ ಮೆಣಸು ಇಲ್ಲಾಂದ್ರೆ ಮೆಣಸಿನ ಪುಡಿ ಕೂಡ ಹಾಕೋಬಹುದು, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು. ಬಟ್ ಫ್ರೆಶ್ ಆಗಿರುವಂತ ಮೆಣಸನ್ನ ಯೂಸ್ ಮಾಡಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ, ಕುದಿಲಿ. ನಂತರ ಈ ಕಡೆ ನಾನು ಜೋಳ ತಗೊಂಡಿದ್ದೀನಿ. ಜೋಳ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಲ್ವಾ. ಯಾವ್ದಾದ್ರು ಒಂದು ರೂಪದಲ್ಲಿ ದಿನ ತಿಂತಾ ಇದ್ರೆ ತುಂಬಾನೇ ಹೆಲ್ತಿ ಅಂತ ಹೇಳ್ತಾರೆ. ಒಂದು 1/4 ಕಪ್ಪಿನಷ್ಟು ನಾನು ಜೋಳ ತಗೊಂಡಿದ್ದೀನಿ. ಮಿಕ್ಸಿ ಜಾರಿಯಲ್ಲಿ ಹಾಕೊಂಡು ನುಣ್ಣಗೆ ಪೌಡರ್ ತರ ಮಾಡ್ಕೊತೀನಿ. ಒಂದು ವೇಳೆ ನಿಮ್ಮ ಹತ್ರ ಜೋಳದ ಹಿಟ್ಟು ಇದ್ರೆ ಅದನ್ನ ಕೂಡ ಯೂಸ್ ಮಾಡ್ಬೋದು. ಬಟ್ ನನ್ನ ಹತ್ರ ಜೋಳ ಇತ್ತು, ಹಾಗಾಗಿ ಮಿಕ್ಸಿಯಲ್ಲಿ ಈ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ಪೌಡರ್ ತರ ಮಾಡ್ಕೊಂಡಿದ್ದೀನಿ. ನೋಡಿದ್ರ ಎಷ್ಟು ಫೈನ್ ಆಗಿ ಪೌಡರ್ ತರ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬೌಲಲ್ಲಿ 1.5 ಟೀ ಸ್ಪೂನ್ ಅಷ್ಟು ಜೋಳದ ಪೌಡರ್ನ ಹಾಕೊಂಡು 1/4 ಕಪ್ಪಿನಷ್ಟು ನೀರು ಹಾಕೊಂಡು ಯಾವುದೇ ಗಂಟಿಲ್ದೆ ಈ ರೀತಿ ಕಲಸ್ಕೋಬೇಕು. ನೆನಪಿರ್ಲಿ, ಒಂಚೂರು ಕೂಡ ಗಂಟಿರಬಾರ್ದು. ಇನ್ನು ಉಳಿದಿರುವಂತ ಜೋಳದ ಪೌಡರ್ನ ಒಂದು ಬಾಕ್ಸ್ ಅಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ದಿನ ಈ ರೆಸಿಪಿ ಮಾಡೋಕ್ಕೆ ಯೂಸ್ ಆಗುತ್ತೆ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ. ಇಂಥ ಟೈಮಲ್ಲಿ ನಾನು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೋಳದ ನೀರನ್ನು ಹಾಕ್ಕೊತಾ ಇದ್ದೀನಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಜೋಳದ ನೀರನ್ನು ಹಾಕ್ಕೊಳ್ಳಿ. ನಂತರ ಮಾತ್ರ ನಾವು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ತಾ ಇದ್ದಂಗೆಲ್ಲ ಈ ಸೂಪ್ ಗಟ್ಟಿ ಆಗ್ತಾ ಹೋಗುತ್ತೆ. ಅದೇ ಜೋಳದ ಸೂಪ್. ಜೋಳದ ನೀರನ್ನ ಹಾಕಿದ್ಮೇಲೆ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು 1-2 ನಿಮಿಷ ಕುದ್ರೆ ಜೋಳದ ಸೂಪ್ ರೆಡಿ ಆಗುತ್ತೆ. ಒಂದು ವೇಳೆ ನೀವು ಜೋಳದ ನೀರು ಹಾಕಿದ್ಮೇಲೆ ಸೂಪ್ ಗಟ್ಟಿ ಆಯಿತು ಅಂದರೆ ಎಕ್ಸ್ಟ್ರಾ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ. ನೋಡಿದ್ರೆ ಪರ್ಫೆಕ್ಟ್ ಆಗಿದೆ. ನಂತರ ಇದಕ್ಕೆ ಗ್ಯಾಸ್ ಆಫ್ ಮಾಡಬೇಕು ಅನ್ನೋ ಟೈಮಲ್ಲಿ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿ, ನಂತರ 1-2 ಟೀ ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸ ಹಾಕ್ಬಿಟ್ಟು ಇನ್ನೊಂದ್ಸಾರಿ ಕಲಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ಅಷ್ಟೇ. ಒಂದು ವೇಳೆ ನಿಮಗೆ ಈ ಸೂಪ್ ತೀರಾ ನೀರಾಯಿತು ಅಂದರೆ ಮತ್ತೆ ಎಕ್ಸ್ಟ್ರಾ ಆಗಿ ಒಂದು ಬೌಲಲ್ಲಿ 1 ಟೀ ಸ್ಪೂನ್ ಅಷ್ಟು ಅಥವಾ 1.5 ಟೀ ಸ್ಪೂನ್ ಅಷ್ಟು ಜೋಳದ ಹಿಟ್ಟನ್ನು ಹಾಕ್ಕೊಂಡು ನೀರನ್ನ ಮಿಕ್ಸ್ ಮಾಡಿಕೊಂಡು ಯಾವುದೇ ಗಂಟಿಲ್ದಂಗೆ ಕಲಸಿ ನೀರಲ್ಲಿ ಹಾಕೊಂಬಿಡಿ. ಅವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ. ಈ 2 ಸ್ಟೆಪ್ಸ್ನ ಮಾತ್ರ ಮರೆಯಕ್ಕೆ ಹೋಗಬೇಡಿ. ನೀರಾದ್ರೆ ಏನು ಮಾಡಬೇಕು, ಗಟ್ಟಿ ಆದ್ರೆ ಏನು ಮಾಡಬೇಕು ಸೂಪ್ ಅನ್ನೋದನ್ನ ಹೇಳಿದ್ದೀನಿ. ಆದಷ್ಟು ಈ ಒಂದು ಹೆಲ್ತಿ ಸೂಪ್ನ ರಾತ್ರಿ ಕುಡಿಯೋಕೆ ಟ್ರೈ ಮಾಡಿ. ಹೊಟ್ಟೆ ಫುಲ್ ಆಗುತ್ತೆ ಅಂಡ್ ಬೇಗನೆ ವೇಟ್ ಲಾಸ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ರೆಸಿಪಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬಿಡೋಕಿನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.